ಗೆಳೆಯರೇ ನಮಸ್ಕಾರ. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಕತೆ ಕೇಳೋಣ. ಇದು ನನ್ನ ತಂದೆ ಸುಮಾರು 45 ವರ್ಷಗಳ ಹಿಂದೆ ಅವಿವಾಹಿತರಾಗಿದ್ದಾಗ ನಡೆದ ಒಂದು ಭಯಾನಕ ಘಟನೆ. ನಮ್ಮ 40 ವರ್ಷಗಳ ಹಿಂದಿನ ಹಳೆಯ ಮನೆಯ ಟೆರೇಸ್ ಅಲ್ಲಿ ನನ್ನ ತಂದೆ ಮತ್ತು ಅವರ ಸೋದರ ಸಂಬಂಧಿಗಳು ರಾತ್ರಿ ಮಲಗುತ್ತಿದ್ದರು. ಈಗ ಮುಖ್ಯ ಕಥೆಗೆ ಬರುತ್ತೇನೆ. ನಮ್ಮ ಕಟ್ಟಡದ ಆ ಹಳೆಯ ಟೆರೇಸ್ ಮೇಲೆ ನನ್ನ ತಂದೆಯ ಸ್ನೇಹಿತನೂ ಆಗಿದ್ದ ಪೀಟರ್ ಎಂಬ ವ್ಯಕ್ತಿ ತನ್ನ ವಿರುದ್ಧ ವಂಚನೆಯ ಸುಳ್ಳು ಆರೋಪ ಹೊರಿಸಿದ್ದಾರೆ ಎಂಬ ಕಾರಣಕ್ಕೆ ಆ ಮನೆಯ ಟೆರೇಸ್ ನಿಂದ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದ. ಜನರು ಅವನ ಆತ್ಮ ಟೆರೇಸ್ ಮೇಲೆ ನಿಂತಿರುವಂತೆ ಆಗಾಗ ಕಾಣಿಸುತ್ತಿದೆ ಎಂದು ಹೇಳುತ್ತಿದ್ದರು. ಆದರೆ ಆ ಸಮಯದಲ್ಲಿ ನಮ್ಮ ತಂದೆ ಅಲೌಕಿಕ ಶಕ್ತಿಗಳ ಮೇಲೆ ನಂಬಿಕೆ ಇಲ್ಲದವರಾಗಿದ್ದರು. ಅವರ ನಂಬಿಕೆ ಬದಲಾದ ದಿನದವರೆಗೂ ಅವರು ಅಂತಹ ಎಲ್ಲಾ ವಿಷಯಗಳನ್ನು ಕಾಲ್ಪನಿಕವೆಂದು ಪರಿಗಣಿಸುತ್ತಿದ್ದರು. ಹೀಗಿರಬೇಕಾದರೆ ಒಂದು ದಿನ ಅವರು ಮಲಗಿದ್ದಾಗ ಇದ್ದಕ್ಕಿದ್ದಂತೆ ರಾತ್ರಿಯಲ್ಲಿ ಯಾರೋ ತನ್ನ ಹೆಸರನ್ನು ಕರೆಯುತ್ತಿರುವಂತೆ ಕೇಳಿಸಿತು. ಅದು ನನ್ನ ಕಲ್ಪನೆ ಎಂದು ಭಾವಿಸಿ ಮತ್ತೆ ನಿದ್ರೆಗೆ ಜಾರಿದರು. ಆದರೆ ಸ್ವಲ್ಪ ಸಮಯದ ನಂತರ ಇದ್ದಕ್ಕಿದ್ದಂತೆ ಅದೇ ರೀತಿ ತನ್ನ ಹೆಸರನ್ನು ಕರೆಯುತ್ತಿರುವ ಧ್ವನಿ ಕೇಳಿಸುತ್ತದೆ. ಇದರಿಂದಾಗಿ ತುಂಬಾ ಭಯಭೀತಗೊಂಡ ನನ್ನ ತಂದೆಗೆ ಇದ್ದಕ್ಕಿದ್ದಂತೆ ಎಚ್ಚರವಾಗುತ್ತದೆ. ಕಣ್ಣು ಬಿಟ್ಟು ನೋಡಿದ ಅವರಿಗೆ ತಮ್ಮ ಮುಂದೆ ಬಿಳಿ ಪೈಜಾಮವನ್ನು ತೊಟ್ಟ ಓರ್ವ ವ್ಯಕ್ತಿಯ ಅಸ್ಪಷ್ಟವಾದ ಆಕೃತಿ ನಿಂತಿರುವಂತೆ ಕಾಣಿಸುತ್ತದೆ. ಪೀಟರ್ ಆತ್ಮಹತ್ಯೆ ಮಾಡಿಕೊಂಡಾಗ ಅವನು ಬಿಳಿ ಪೈಜಾಮ ಮತ್ತು ಬಿಳಿ ಶರ್ಟ್ ಧರಿಸಿದ್ದನು. ನೋಡುತ್ತಿದ್ದಂತೆ ಆ ವ್ಯಕ್ತಿಯ ಆಕೃತಿ ಅಂದರೆ ಪೀಟರ್ ಅವರ ಮುಂದೆ ಬಂದು ನಿಂತು ಅವರನ್ನು ನೋಡಿ ನಗುತ್ತಿರುವಂತೆ ಕಾಣಿಸಿತು. ಮರುಕ್ಷಣ ಅವನು ಗಾಳಿಯಲ್ಲಿ ಮಾಯವಾದ. ಈ ದೃಶ್ಯದಿಂದ ನನ್ನ ತಂದೆ ತುಂಬಾ ಭಯಭೀತರಾದರು. ಕೂಡಲೇ ಅವರ ತಾಯಿಯ ಬಳಿ ಈ ವಿಷಯದ ಬಗ್ಗೆ ಚರ್ಚಿಸುತ್ತಾರೆ. ಆದರೆ ಅವರು ಮಾತ್ರ ಈ ಬಗ್ಗೆ ಏನನ್ನೂ ಮರು ಮಾತನಾಡಲಿಲ್ಲ. ಆದರೆ ಅವರು ಕೋಪದಿಂದ ಅವರನ್ನು ಗದರಿಸಿ ಇನ್ನು ಮುಂದೆ ಜೀವಮಾನದಲ್ಲಿ ಎಂದಿಗೂ ನಮ್ಮ ಆ ಹಳೆಯ ಮನೆಯ ಟೆರೇಸ್ ನಲ್ಲಿ ಮಲಗಬೇಡ ಎಂದು ಹೇಳಿದರು. ಆ ಘಟನೆಯ ನಂತರ ನನ್ನ ತಂದೆ ಎಂದಿಗೂ ನಮ್ಮ ಹಳೆಯ ಮನೆಯ ಟೆರೇಸ್ ನಲ್ಲಿ ಮಲಗಲು ಹೋಗಲಿಲ್ಲ. ಅವರು ಮನೆಯ ಒಳಗೆ ಹಾಲ್ ನಲ್ಲಿ ಮಲಗಲು ಪ್ರಾರಂಭಿಸಿದರು. ಆ ಘಟನೆಯ ನಂತರವೂ ನನ್ನ ತಂದೆ ಮತ್ತು ನನ್ನ ಅಜ್ಜಿಗೆ ಆ ಮನೆಯಲ್ಲಿ ಬಹಳಷ್ಟು ಭಯಾನಕ ಅನುಭವ ಆಗಲು ಶುರುವಾಯಿತು. ಹಗಲು ಹೊತ್ತಿನಲ್ಲಿ ಸಹ ಆ ಮನೆಯ ಹಳೆಯ ಟೆರೇಸ್ ನಲ್ಲಿ ಹಲವಾರು ವಿಚಿತ್ರ ಘಟನೆಗಳು ನಡೆದವು. ಆದರೆ ಅವರು ಅವುಗಳನ್ನು ನಿರ್ಲಕ್ಷಿಸಿ ಧೈರ್ಯದಿಂದ ಇದ್ದರು. ಅದಾದ ನಂತರ 1984ರಲ್ಲಿ ಅಂದರೆ ಸುಮಾರು 40 ವರ್ಷಗಳ ಹಿಂದೆ ಆ ಹಳೆಯ ಮನೆಯ ಟೆರೇಸ್ ಅನ್ನು ಒಡೆದಾಗ ನಮ್ಮ ಆ ಕಟ್ಟಡದಲ್ಲಿ ಯಾವುದೇ ವಿಚಿತ್ರ ಅನುಭವ ಆಗಲಿಲ್ಲ ಮತ್ತು ಎಲ್ಲವೂ ಸಹಜ ಸ್ಥಿತಿಯಲ್ಲಿ ಇತ್ತು.